ಅದೇ ಸ್ವಾಮಿ, ಈಗಾಗಲೇ ನಾವು ಪರ ಇದ್ದೀವಿ ಅನ್ನೋ ಬಗ್ಗೆ ಎಲ್ಲ ಮುಖಂಡರು ಮಾತಾಡಿದ್ದೇವೆ. ಜೊತೆಗೆ ವಿಶೇಷವಾಗಿ ನಾವು ಹೇಳೋದಂದರೆ, ಈ ಭೂ ಸ್ವಾಧೀನ ಜಮೀನಲ್ಲಿ ಸುಮಾರು 50% 40% ನಮ್ಮ ದಲಿತರ ಜಮೀನುಗಳಿದೆ. ಆ ಜಮೀನನ್ನು ಯಾರು ಕೂಡ ಕೊಳ್ಳಲಿಕ್ಕೆ ಬರಲ್ಲ. ಜೊತೆಗೆ ಪಿ ನಂಬರು, ಗೋಮಾಳಿಂದ ಮಂಜೂರಾಗಿರೋ ಎಲ್ಲ ಕೂಡ ಈ ಜಮೀನಲ್ಲಿದೆ. ನಮ್ಮ ಜಮೀನು ಯಾರು ಕೊಂಡ್ಕೊತಾರೆ? ನಮ್ಮ ಜಮೀನು ಏನೋ ಕಷ್ಟ ಬಂತು, ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಓದಿಸ್ಬೇಕು, ಅದು ಕಾಯಿಲೆ ಬಂತು, ಅನ್ಯ ವಿಚಾರಗಳ ಬಗ್ಗೆ ನಾವು ಯಾರು ಜಮೀನು ಮಾರಕ್ಕೆ ಹೋದರೆ ಯಾರು ನಮ್ಮ ಜಮೀನು ತಗೊಳ್ಳಲ್ಲ ಅಂತಾರೆ. ನೀವು ಸೂರ್ಯಚಂದ್ರಯ್ಯರು ನಿಮ್ಮ ಜಮೀನು ಬೇಡ್ರಪ್ಪ ಅಂತಾರೆ, ನಾವೆಲ್ಲೂ ಬೇಕು. ಆದ್ರಿಂದ ಇವತ್ತು ಈ ಒಂದು ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ. ಸುಮಾರು 2-2.5 ಕೋಟಿ ನಮಗೆ ಅನುದಾನ ಕೊಡ್ತಾ ಇದ್ದಾರೆ. ಜೊತೆಗೆ ಭೇದ ಭಾವ ಅಲ್ಲದೆ ಯಾವುದೇ ಸಮುದಾಯ, ಅದು SC ST ಆಗ್ಬೋದು, ಜನರ ಭೇದ ಭಾವ ಮಾಡಿಲ್ಲ. ನಮಗೆ ಒಳ್ಳೆ ಉಪಯೋಗ ಮಾಡಿಕೊಟ್ಟಿದ್ದಾರೆ. ಅವರಷ್ಟೇ ನಮಗೆ ಪರಿಹಾರ ಕೊಡ್ತಾ ಇದ್ದಾರೆ, 2 ಕೋಟಿ ಮೇಲೆ ಕೊಡ್ತಾ ಇದ್ದಾರೆ. ಇದು ನಮ್ಗೆ ಭಾಳ ಉಪಯೋಗ ಆಗ್ತದೆ. ಜೊತೆಗೆ ನಮ್ಮ ಗ್ರಾಮ ಸುತ್ತಮುತ್ತ ಈ ಅಂಚಿಪುರ, ಬನ್ನಗಿರಿ ಈ ಭಾಗದಲ್ಲೆಲ್ಲ ಈ ಕೊಳಚೆ ನೀರಿನ ಪ್ರದೇಶದಲ್ಲಿ ನಾವು ವ್ಯವಸಾಯ ಮಾಡಕ್ಕೆ ಆಯ್ತಾ ಇಲ್ಲ. ಕಾಯಿಲೆ ಕಸ ಬರ್ತಾ ಇದೆ. ಜೊತೆಗೆ ಆದಾಯನೇ ಇಲ್ಲ ವ್ಯವಸಾಯದಲ್ಲಿ. ಆದ್ರಿಂದ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಎಲ್ಲ ಭೂಮಿ ಕೊಡಲು ಸಿದ್ಧರಾಗಿದ್ದೀವಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಸರ್, ಈ ಜಾಗಕ್ಕೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆ ಏನೆಲ್ಲ ಮಾತಾಡಬೇಕು ಅನ್ಕೊಂಡಿದ್ದೀರಾ ಅಂತ? ಸ್ವಾಮಿ, ಕುಮಾರಸ್ವಾಮಿ ಅವರು ಇದನ್ನ ಪ್ರಥಮವಾಗಿ ಈ 2007ನಲ್ಲಿ ಪ್ರಥಮವಾಗಿ ಪ್ರಾರಂಭ ಮಾಡಿದ್ರು. ಆದ್ರೆ ಈಗ ಇಷ್ಟು ದಿನ 20 ವರ್ಷದಿಂದ ಅವರು ಸದ್ದೇ ಇರಲಿಲ್ಲ ಈ ವಿಚಾರ. ಈಗ ಸದ್ ಮಾಡಕ್ ಬರ್ತಾ ಇದ್ದಾರೆ. ನಾವು ನಮ್ಮ ಭೂಮಿ, ನಮ್ಮ ಭವಿಷ್ಯದ ದೃಷ್ಟಿಯಿಂದ, ಮತ್ತೆ ಇಲ್ಲಿನ ಕಲುಷಿತ ನೀರು, ಮತ್ತೆ ನಾವು ಏನು ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ನಾವು ನಮ್ಮ ಭೂಮಿನ ಕೊಡಲಿದ್ದೀವಿ. ಆಮೇಲೆ ನಮ್ಮ ದಲಿತರ ಭೂಮಿನ ಕೇವಲ 15ರಿಂದ 20 ಲಕ್ಷಕ್ಕೆ ಏನು ಅವರು ಅಲ್ಲಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, 20 ಜನ ಕುಂಡ್ರಿಸ್ಕೊಂಡಿದ್ದೀವಿ ಅಂತ. ಅವ್ರ ಜೊತೆನೇ ಇರೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇಂದನೆ ನಮ್ಮೂರಿನ ಜಮೀನೇ ಸರ್ವೆ ನಂಬರ್ ಸಮೇತ ಹೇಳ್ತೀನಿ, ಸರ್ವೆ ನಂಬರ್ 258ರಲ್ಲಿ ಕೇವಲ 55 ಲಕ್ಷಕ್ಕೆ ನಮ್ಮೂರಿನ ಜಮೀನನ್ನು ಮಾರಾಟ ಮಾಡಿ, ತದನಂತರ ಅವರ ಜನರಲ್ ಕ್ಯಾಟಗರಿಗೆ ಬಂದ ತಕ್ಷಣ 90 ಲಕ್ಷಕ್ಕೆ ಮಾರಾಟ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ದಳ್ಳಾಳಿ ಮಾಡಿಸಲು ಕುಮಾರಸ್ವಾಮಿ ಅವರೇ ನೇರ ಇಲ್ಲಿ ಬಂದು ವಿರೋಧವಾಗಿ ಕುತ್ಕೊತಾ ಇದ್ದಾರೆ ಹೊರತು ಅವರೇ ತಂದ ಯೋಜನೆಗೆ ಅವರೇ ವಿರೋಧ ಮಾಡ್ತಾರೆ. ಅಂದ್ರೆ ಅವರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡಿ. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಉದ್ದೇಶದಿಂದ ಅವರು ಇಲ್ಲಿ ರೈತರನ್ನು ಎತ್ಕಟ್ಟಕ್ಕೆ ಬಂದಿದ್ದಾರೆ. ಅವರು ಅಲ್ಲಿ ಕೂತಿರೋ ರೈತರನ್ನ ನಮ್ಮ ಅಣ್ಣ ತಮ್ಮಂದಿರೆ. ನಾವೇನು ಅಂದ್ರೆ ಅವರು ಏನು ಅವ್ರಿಗೆ ಯಾವ ಯೋಜನೆ ಬಗ್ಗೆ ಯಾಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಕರೆದಾಗ ಅವ್ರು ನೇರವಾಗಿ ಮಾತಾಡೋಕೆ ಸಿದ್ಧ ಇಲ್ಲ. ಈ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಅಲ್ಲಿ ವಿಧಾನಸೌಧ ಕರೆದ್ರೆ ಇಲ್ಲಿ ಬರ್ತೀನಿ ಅನ್ನೋದು, ಇಲ್ಲಿ ಬಾ ಅಂದ್ರೆ ಅಲ್ಗೋಗ ಅನ್ನೋ ಲೆಕ್ಕದಲ್ಲಿ ಅವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿ ಇಲ್ಲಿ ಬರ್ತಾ ಇದ್ದಾರೆ. 2007ನಲ್ಲಿ ಅವರು ಯೋಜನೆ ತಂದರು. ಅವರ ಅತ್ತೆ ಹೆಸರಲ್ಲಿ ಜಮೀನು ನಮ್ಮ 2008ರಲ್ಲಿ ಅವರ ಜಮೀನನ್ನು ಖರೀದಿ ಮಾಡಿಸಿದ್ದಾರೆ. ಅವ್ರು ಯಾಕೆ ಜಮೀನು ಖರೀದಿ ಮಾಡಿದ್ರೆ ಇಲ್ಲಿ ಹೇಳ್ಬೇಕು, ಯಾವ ಉದ್ದೇಶದಿಂದ ಖರೀದಿ ಮಾಡಿದ್ರೆ ಹೇಳ್ಬೇಕು. ದಲಿತರ ಜಮೀನನ್ನೇ ಖರೀದಿ ಮಾಡಿದ್ದಾರೆ. ಸರ್ವೆ ನಂಬರ್ 247 ಹೊಸೂರಲ್ಲಿ 5 ಎಕರೆ 14 ಗುಂಟೆ ಜಮೀನನ್ನು, ದಲಿತರ ಜಮೀನನ್ನು ಅವರು ಕೊಂಡ್ಕೊಂಡಿದ್ದಾರೆ. 32 ಎಕರೆ ಜಮೀನಿದೆ. ಕೇತ್ಕನಹಳ್ಳಿ ಜಮೀನಲ್ಲಿ ಇವರು ವ್ಯವಸಾಯ ಮಾಡ್ತೀನಿ ಅಂತಾರೆ. ಇಲ್ಲಿರೋ ಜಮೀನಲ್ಲಿ ಯಾಕೆ ವ್ಯವಸಾಯ ಮಾಡ್ತಿಲ್ಲ ಸ್ವಾಮಿ? ಯಾಕೆ ವ್ಯವಸಾಯ ಮಾಡ್ತಿಲ್ಲ ಹೇಳಿ? ಇಲ್ಲಿ ಯಾವ ಉದ್ದೇಶದಿಂದ ವ್ಯವಸಾಯ ಮಾಡ್ತಿಲ್ಲ ಅಂದ್ರೆ ನೀವೇ ಹೇಳ್ಬೇಕು. ಏನಂದ್ರೆ ಅವರು ಈ ಯೋಜನೆ ಬಂದೇ ಬರ್ತದೆ, ಇವತ್ತಲ್ಲ ನಾಳೆ ಲಾಭ ಆಯ್ತದೆ ಅಂತ ಅವ್ರು ಈ ಯೋಜನೆಯಿಂದನೇ ಅವರು ಜಮೀನು ತೆಗೆದುಕೊಂಡು ಇಟ್ಕೊಂಡಿರೋದು. ಅವ್ರು ಯಾಕೆ ವ್ಯವಸಾಯ ಮಾಡ್ತಿಲ್ಲ ಸ್ವಾಮಿ? ಅದಕ್ಕೆ ಉತ್ತರ ಕೊಡ್ಲಿ. ಇಲ್ಲಿ ದಳ್ಳಾಳಿಗಳು ಇಲ್ಲಿ ಕೂತಿರೋ ರೈತರನ್ನ ದಳ್ಳಾಳಿಗಳು ಅಂತಾರೆ. ಅಲ್ಲಿ ಕೂತಿರೋ ರೈತರುಗಳು ರಿಯಲ್ ಎಸ್ಟೇಟ್ ಮಾಡಿ 35ರಿಂದ 40ರಷ್ಟು ಜಮೀನು ಈಗಾಗಲೇ ಆಂಧ್ರ ರೆಡ್ಡಿಗಳು, ಶೇಟುಗಳು ಇವರೆಲ್ಲ ತಗೊಂಡಿದ್ದಾರೆ.